ನಮ್ಮ ಭೂಮಿ ನಮ್ಮ ಹಕ್ಕು. ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧ ವಕ್ಫ್ ಸಚಿವನಾದ ಮೇಲೆ ನಮ್ಮ ಹಿಂದೂಗಳ ಮಠಗಳ, ದೇವಸ್ಥಾನಗಳ, ರೈತರ ಕೃಷಿ ಭೂಮಿ, ಸರ್ಕಾರಿ ಭೂಮಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ ದೇಶದಲ್ಲಿ ನೆಹರು, ನರಸಿಂಹರಾವ್, ಮನಮೋಹನ್ ಸಿಂಗ್ ಕರಾಳ ಕಾನೂನನ್ನು ತೆಗೆದುಕೊಂಡು ಬಂದರು. ಕರಾಳ ಕಾನೂನು ಅದು. ಇವತ್ತು ಅವರು ನಮ್ಮ ಮೇಲೆ ಈ ಭಾರತ ದೇಶಕ್ಕೆ ಒಂದು ಕಪ್ಪು ಕಳಂಕವನ್ನು ಹಚ್ಚುವಂತ ಪ್ರಯತ್ನ ಮಾಡಿದ್ರು. ವಿಶ್ವದಲ್ಲಿ 52 ಇಸ್ಲಾಮಿಕ್ ರಾಷ್ಟ್ರಗಳಿವೆ. ಅದನ್ನು ಹೊರತುಪಡಿಸಿದರೆ ಯುರೋಪ್ ಕಂಟ್ರಿಗಳಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ. ವಿಶ್ವದಲ್ಲಿ ಭಾರತ ದೇಶ ಮಾತ್ರ ಒಂದೇ ಹಿಂದೂಗಳ ದೇಶ. ನಾನು ಕಾಂಗ್ರೆಸ್ಸಿನ ಮುಖಂಡಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸಾವಿರಾರು ವರ್ಷಗಳ ಹಿಂದೆ ಸನಾತನ ಹಿಂದೂ ಧರ್ಮ ಇತ್ತು. ಈ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ್ ಬರೋದು ಇತ್ತೀಚೆಗೆ ಧರ್ಮ. ನಮ್ಮ ದೇಶದಲ್ಲಿ ಕಾಶಿ, ಮಥುರಾ ಮತ್ತು ಅಯೋಧ್ಯೆ, ಪ್ರಭು ಶ್ರೀರಾಮನ ಮಂದಿರ ಎಷ್ಟು ವರ್ಷ ಇತಿಹಾಸ ಇದೆ. ಇದು ಕೋರ್ಟಿನಲ್ಲಿ ಶ್ರೀರಾಮಚಂದ್ರ ಕಾಲ್ಪನಿಕ ಅಂತ ಹೇಳಿದ್ರು. ಕಾಶಿ ಜ್ಞಾನವ್ಯಾಪ್ತಿ ಮಸೀದಿ, ಜ್ಞಾನವ್ಯಾಪ್ತಿ ಮಸೀದಿ. ಮಥುರಾ ಪವಿತ್ರ ಸ್ಥಳ, ಶ್ರೀಕೃಷ್ಣ ಜನ್ಮಸ್ಥಳ. ಯಾರು ಭಾರತ ದೇಶಕ್ಕೆ ದಂಡಿ ಎತ್ತಿ ಬಂದ್ರು ಅವರೆಲ್ಲ ನಮ್ಮ ಪವಿತ್ರವಾದ ದೇವಸ್ಥಾನಗಳು, ಮಂದಿರಗಳು, ಮಠಗಳ ಹತ್ರ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು. ಎಷ್ಟು ವರ್ಷ ಬೇಕಾಯ್ತು ನಾವು ಅಯೋಧ್ಯೆ. ಬಹುಶಃ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದೇ ಇದ್ರೆ ನಾವು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ಮಾಡಕ್ಕೆ ಸಾಧ್ಯನೇ ಇದ್ದಲ್ಲ. ಈ ದೇಶದಲ್ಲಿ ಸನಾತನ ಹಿಂದೂ ಧರ್ಮ ಇದ್ದದ್ದು. ಆದರೆ ಇವರು ಅಯೋಧ್ಯೆಯಲ್ಲಿ, ಈ ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಹುಟ್ಟಿದ್ಕೆ ದಾಖಲೆ ಇದೆಯಾ? ಹಂಗೇನೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ತಂದೆ ತಾಯಿಯಕ್ಕೆ ನಿಮಗೇನು ಸಾಕ್ಷಿ? ಆದರೆ ಪ್ರಭು ಶ್ರೀರಾಮನ ಜನ್ಮಸ್ಥಳ ನೀವು ಇಲ್ಲ ಕಾಲ್ಪನಿಕ ಅಂತ ಹೇಳಿ ಕೋರ್ಟ್ಗೆ ಕೊಡ್ತೀರಿ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ದೇಶ ಹಿಂದೂಗಳ ರಾಷ್ಟ್ರ. ಸನಾತನ ಹಿಂದೂ ಧರ್ಮವನ್ನ ಅಳಿಸಿ ಹಾಕಕ್ಕೆ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮತಗಳ ಬ್ಯಾಂಕ್ ತುಷ್ಟೀಕರಣಕ್ಕೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್. ಬಹುಶಃ ಇದೇ ರೀತಿ ಮುಂದುವರೆದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದೇ ಇದ್ರೆ, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗದೇ ಇದ್ರೆ, ಈ ದೇಶದಲ್ಲಿ ಹಿಂದೂಗಳು ಇರ್ತಲ್ಲ, ಪಾಕಿಸ್ತಾನ, ಬಾಂಗ್ಲಾ, ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರ್ತಾ ಇದ್ರು. ನರೇಂದ್ರ ಮೋದಿ ಅಂತ ಒಬ್ಬ ಪುಣ್ಯಾತ್ಮ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಇವತ್ತು ಈ ದೇಶದಲ್ಲಿ ಸುಭದ್ರವಾದ ಹಿಂದೂಗಳ ಪರವಾಗಿ ಜಾತ್ಯತೀತವೆ ನರೇಂದ್ರ ಮೋದಿಯವರು. ಆದರೆ ಹಿಂದೂ ರಾಷ್ಟ್ರ ಉಳಿಬೇಕಂತೇಳಿ ಪ್ರಭು ಶ್ರೀರಾಮನ ಮಂದಿರ, ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿದರು. ಇವತ್ತು ಕರ್ನಾಟಕದಲ್ಲಿ ಇದ್ರ ಜೊತೆಗೆ ಈ ದೇಶದಲ್ಲಿ ಆರ್ಮಿ ಅತಿ ಹೆಚ್ಚು ಭೂಮಿ ಹೊಂದಿದೆ, ರೈಲ್ವೆ ಎರಡನೇದು, ಮೂರನೇದು ವಕ್ಫ್ ಆಸ್ತಿ. ಈ ವಕ್ಫ್ ಆಸ್ತಿ ಕಾನೂನು ರದ್ದು ಮಾಡಬೇಕಂತ ಹೇಳಿ ನರೇಂದ್ರ ಮೋದಿಜಿಯವರು ಒಂದು